ರಾಯಚೂರಿನಲ್ಲಿ ಎರಡನೇ ದಿನವೂ ಕೂಡ ಪರಿಶೀಲನೆ ಮುಂದುವರಿಯಲಿದೆ. ಬಸನಗೌಡ ದದ್ದಲ್ ಮಾಜಿ ಪಿಎ ಪಂಪಣ್ಣ ಮನೆಯಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಅನೇಕ ವಿಚಾರಗಳು ಈಗ ಹೊರಗೆ ಬೀಳ್ತಾ ಇರುವಂತದ್ದು ಒಂದೊಂದಾಗೆ. ಪಂಪಣ್ಣ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ರಾತ್ರಿ ಇಡೀ ಪರಿಶೀಲನೆಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ದದ್ದಲ್ ಪಂಪಣ್ಣ ಮನೆಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ ಅಧಿಕಾರಿಗಳು ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. RR ಕಾಲೋನಿಯಲ್ಲಿರುವಂತಹ ಬಸನಗೌಡ ದದ್ದಲ್ ನಿವಾಸ ಅಲ್ಲಿ ರೈಡ್ ಆಗಿತ್ತು. ಆಜಾದ್ ನಗರದ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಪಂಪಣ್ಣ ಫ್ಲಾಟ್ ಅಲ್ಲೂ ಕೂಡ ರೇಡ್ ಆಗಿದೆ. ಎರಡೂ ಕಡೆಗಳಲ್ಲಿ ಒಟ್ಟು 10 ಜನ ಅಧಿಕಾರಿಗಳ ತಂಡದಿಂದ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಒಂದಷ್ಟು ಮಹತ್ವದ ದಾಖಲೆಗಳನ್ನ ಕೂಡ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಎರಡನೇ ದಿನವೂ ಕೂಡ ಈ ಪರಿಶೀಲನೆ ಈಗ ಮುಂದುವರಿತಾ ಇದೆ. ನಿನ್ನೆ ಸುಮಾರು 17 ಗಂಟೆಗಳ ಕಾಲ ಈ ಪರಿಶೀಲನೆಯನ್ನ ನಡೆಸಿದ್ದಾರೆ, ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಆ ನಂತರದಲ್ಲಿ ಇವತ್ತು ಕೂಡ ಈ ಶೋಧ ಕಾರ್ಯ ಮುಂದುವರಿಯುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅನೇಕ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಪಂಪಣ್ಣ ಮನೆಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಕೂಡ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿದಿನಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನೀಲಕಂಠ ಸ್ವಾಮಿ, ಗಮನಿಸ್ತಾ ಇದ್ದೀವಿ ನಿನ್ನೆ ಇಡೀ ದಿನ ಇಡಿ ಅಧಿಕಾರಿಗಳು ರೇಡನ್ನ ನಡೆಸಿ ಸಾಕಷ್ಟು ಲೆಕ್ಕಪತ್ರಗಳಾಗಿರ್ಬೋದು, ಸಾಕಷ್ಟು ಪರಿಶೋಧನೆಯನ್ನ ಈಗಾಗಲೇ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಇಡಿ ರೇಡ್ ಏನಿದೆ ಅದು ಮುಂದುವರಿತಾ ಇದೆ. ಜೊತೆಯಲ್ಲಿ ಯಾವೆಲ್ಲ ಮಹತ್ತರವಾದಂತಹ ದಾಖಲೆಗಳು ಸಿಕ್ಕಿದೆ ಅನ್ನುವಂಥ ಡೀಟೇಲ್ಸ್ ಏನಾದರೂ ಲಭ್ಯವಾಗ್ತಾ ಇದೆಯಾ ನೀಲಕಂಠ ಸ್ವಾಮಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೌದು ಅಶ್ವಿನಿ, ಇನ್ನು ರಾಯಚೂರು ನಗರದಲ್ಲಿ ಇರ್ತಕ್ಕಂತ ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರ ಮನೆ ಮೇಲೆ ನಿನ್ನೆ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಈ ಒಂದು ಇಡಿ ಅಧಿಕಾರಿಗಳ ಶೋಧ ಕಾರ್ಯ ನಡೀತಾ ಇರ್ತಕ್ಕಂಥದ್ದು. ಸೈಬರ್ ಟೆನ್ನಿಸ್ ಆಗಿ ಏನು ಮಾಜಿ ಆಪ್ತ ಸಹಾಯಕರಾಗಿರುವ ಪಂಪಣ್ಣ ಅವರ ನಿವಾಸದ ಮೇಲೂ ಕೂಡ ಇಲ್ಲಿ ಎರಡೂ ಕಡೆ ಕೂಡ ಇಡಿ ಅಧಿಕಾರಿಗಳು 2 ತಂಡಗಳಿಗೆ ಆಗಮಿಸಿ ಏನು ಇಲ್ಲಿ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದೀಗ ನಾನು ಪ್ರಸ್ತುತವಾಗಿ ಶಾಸಕ ಬಸನಗೌಡ ದದ್ದಲ್ ಅವ್ರ ಮನೆ ಮುಂದೆ ಇರ್ತಕ್ಕಂಥದ್ದು ನೀವು ನೋಡ್ಬೋದು. ನಾನು ಒಂದಷ್ಟು ಇಲ್ಲಿ ವಿಡಿಯೋಸ್ ತೋರಿಸ್ತಾ ಹೋಗ್ತೀನಿ. ಏನು ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಇದೇ ಮನೆಯಲ್ಲಿ ಇಡಿ ಅಧಿಕಾರಿಗಳು ಏನು ಶೋಧ ಕಾರ್ಯವನ್ನ ಆರಂಭಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡಿದಾಗ ಇಲ್ಲಿ ಏನು ದದ್ದಲ್ ಬಸನಗೌಡ ಅವರ ಮನೆಯಲ್ಲಿ ಸುಮಾರು 24 ಗಂಟೆ ಕಳೆದ್ರು ಕೂಡ ಇಲ್ಲಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನು ಸಾಕಷ್ಟು ರೀತಿಯಲ್ಲಿ ಮಾಹಿತಿಯನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಶಾಸಕರು ಬೆಂಗಳೂರಲ್ಲಿ ಇರೋದ್ರಿಂದ ಇಲ್ಲಿ ಅವರ ಏನು ಆಪ್ತ ಸಹಾಯಕ ಅಂತಾನೆ ಗುರುತಿಸಿಕೊಂಡಿರುವ ಚನ್ನಬಸವ ಅವರನ್ನ ಕೂಡ ಇಲ್ಲಿ ತನಿಖೆಗೆ ಒಳಪಡಿಸಿರ್ತಕ್ಕಂಥದ್ದು. ಚನ್ನಬಸವ ಅವರು ಶಾಸಕರ ಒಬ್ಬ ಏನು ಸಂಬಂಧಿ ಕೂಡ ಹೌದು. ಹಾಗಾಗಿ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಅವರ ವಾಹನಗಳನ್ನು ಕೂಡ ನಿನ್ನೆ 3 ವಾಹನಗಳು, ಇನೋವಾ, ಸ್ಕಾರ್ಪಿಯೋ ಮತ್ತು ಕೃಷ್ಣ ಗಾಡಿ 3 ಗಾಡಿಗಳನ್ನ ಕೂಡ ಇಲ್ಲಿ ತಪಾಸಣೆಯನ್ನು ನಡೆಸಿದ್ರು. ಇನ್ನೂ ಕೂಡ 24 ಗಂಟೆ ಕಳೆದ ಮೇಲೂ ಕೂಡ ಇನ್ನೂ ಕೂಡ ಈ ಒಂದು ತನಿಖೆ ಮುಂದುವರೆದಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಏನು ಆಪ್ತ ಸಹಾಯಕರಾಗಿ ಗುರುತಿಸಿಕೊಂಡಿದ್ದ ಈ ಹಿಂದೆ ಪಂಪಣ್ಣ ಅವರ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದು ಅಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕಾರಣ ಅಷ್ಟೇ, ಈಗಾಗಲೇ SIT ಮುಂದೆ ಏನು ಪಂಪಣ್ಣ ಅವರು SIT ಅಧಿಕಾರಿಗಳ ಮುಂದೆ ತನಿಖೆಗೆ ಹಾಜರಾಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಅವರ ಮನೆಯಲ್ಲಿ ಏನು ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ತನಿಖೆ ವೇಳೆ ಕೂಡ ಸಾಕಷ್ಟು ರೀತಿಯಲ್ಲಿ ದಾಖಲೆಗಳು, ಮಹತ್ತರವಾದ ದಾಖಲೆಗಳು ಏನೋ ಲಭ್ಯವಾಗಿರಬಹುದು ಅನ್ನೋ ಒಂದು ಅನುಮಾನ ಕಾಡ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ರಾತ್ರಿ ಪ್ರಿಂಟರ್ ಗಳನ್ನ ಕೂಡ ಸಾಕಷ್ಟು ರೀತಿಯಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಇಲ್ಲಿ ತನಿಖೆ ಮಾಡ್ತಾ ಇದಾರೆ, ಇಂಚಿಂಚು ಕೂಡ ಯಾವುದೇ ಸಣ್ಣ ಪುಟ್ಟ ದಾಖಲೆಗಳು ಸಿಕ್ಕರು ಕೂಡ ಅದನ್ನ ವಶಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ನಿನ್ನೆ ಏನು ಪ್ರಿಂಟರ್ ಗಳ ಸಹಾಯದಿಂದ ಸಿಕ್ಕಿರುವಂತಹ ಸಾಕಷ್ಟು ದಾಖಲೆಗಳನ್ನ ಮೇಲಧಿಕಾರಿಗಳಿಗೆ ರವಾನಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 24 ಗಂಟೆ ಕಳೆದ್ರು ಕೂಡ 2 ಮನೆಗಳಲ್ಲಿ 2 ಕಡೆಗಳಲ್ಲೂ ಕೂಡ ಈ ಒಂದು ತನಿಖೆ ಮುಂದುವರೆದಿರ್ತಕ್ಕಂಥದ್ದು. ಇನ್ನು ಎಷ್ಟೊತ್ತು ಈ ಒಂದು ತನಿಖೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೂ ಒಟ್ಟಾರೆಯಾಗಿ ಈ 2 ಕಡೆ ಏನು ದಾಳಿ ನಡೆಸಿರುವಂತಹ ಇಡಿ ಅಧಿಕಾರಿಗಳು ಏನು ಸೂಕ್ಷ್ಮವಾಗಿ ಸಾಕಷ್ಟು ಆಳವಾಗಿ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪಂಪಣ್ಣ ಅವರು ಒಂದು ಕಡೆ SITಗೆ ಏನೋ ಈ ಹಿಂದೆ ನಿನ್ನೆ ಅಷ್ಟೇ ಅಥವಾ ಮೊನ್ನೆನೋ ಏನೋ ತನಿಖೆಯಲ್ಲಿ ಅಲ್ಲಿ ಹಾಜರಾಗಿದ್ರು ಅನ್ನೋದು. ಇನ್ನೊಂದು ಕಡೆ SIT ಈಗಾಗಲೇ ದದ್ದಲ್ ಬಸನಗೌಡ ಅವರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥ ಕೂಡ ಈಗ ನಾವು ಮಾಹಿತಿ ದೊರೆತಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ತನಿಖೆಯಲ್ಲಿ 24 ಗಂಟೆಯಿಂದ ನಡೀತಿರುವಂತಹ ಈ ಒಂದು ತನಿಖೆಯಲ್ಲಿ ಎಲ್ಲ ಒಂದು ಕಡೆ ದದ್ದಲ್ ಬಸನಗೌಡರು
ಬಂಧನಕ್ಕೊಳಗಾಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಎಲ್ಲೋ ಒಂದ್ ಕಡೆ ಶಂಕೆ ವ್ಯಕ್ತ ಆಗಿದೆ ಅಂತಾನೆ ಹೇಳ್ಬೋದು ಅಶ್ವಿನಿ. ಓಕೆ ನೀಲಕಂಠ ಸ್ವಾಮಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.